ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷೆಯನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಬರೀಬೇಕು ಅಂದ್ಕೊಂಡಿದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿದ್ಯಾರ್ಥಿಗಳೇ ಶೇರ್ ಮಾಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಕರ್ನಾಟಕದ ಉತ್ತರದ ತುದಿಗೆ ಇರುವಂತಹ ಜಿಲ್ಲೆ ಯಾವುದು? ಚಾಮರಾಜನಗರ, ಕೋಲಾರ, ಉತ್ತರ ಕನ್ನಡ, ಬೀದರ್ ಅಂತ ಇದೆ. ಚಾಮರಾಜನಗರ, ಕೋಲಾರ, ಉತ್ತರ ಕನ್ನಡ, ಬೀದರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೀದರ್ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ನಿಮಗೆ ನೋಡಿ, ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. 2026ರಂತೆ ಅಂದರೆ ಪ್ರಸ್ತುತ ಈಗ ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆನ ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳು. ಓಕೆನಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್, ನೈಋತ್ಯ ದಿಕ್ಕು ಮತ್ತು ಈ ದಿಕ್ಕುಗಳ ನಡುವೆ ಇದೆ. ನೈಋತ್ಯ ದಿಕ್ಕು ಈ ದಿಕ್ಕುಗಳ ನಡುವೆ ಇದೆ. ಪಶ್ಚಿಮ ಮತ್ತು ದಕ್ಷಿಣ, ಪೂರ್ವ ಮತ್ತು ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ, ಪೂರ್ವ ಮತ್ತು ಉತ್ತರ ಅಂತ ಇದೆ. ನೈಋತ್ಯ ದಿಕ್ಕು ಇದು. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ, ಪಶ್ಚಿಮ ಮತ್ತು ದಕ್ಷಿಣ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಪಶ್ಚಿಮ ಮತ್ತು ದಕ್ಷಿಣ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಕಂಡು ಬರುವಂತಹ ಜಿಲ್ಲೆ ಯಾವುದು? ಶಿವಮೊಗ್ಗ, ಮಂಡ್ಯ, ವಿಜಯಪುರ, ದಕ್ಷಿಣ ಕನ್ನಡ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಇದನ್ನು ಕಾಣ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಬಹುಮಾಡಿ ಕಟ್ಟಡ ತಯಾರಿಸಲು ಬಳಸುವಂತಹ ಸಾಮಗ್ರಿಗಳು ಯಾವುದು? ಇಟ್ಟಿಗೆ, ಸಿಮೆಂಟ್, ಹುಲ್ಲು. ಸಿಮೆಂಟ್, ಕಬ್ಬಿಣ, ಇಟ್ಟಿಗೆ, ಕಟ್ಟಿಗೆ, ಮಣ್ಣು, ಹುಲ್ಲು, ಬಿದಿರು, ಹಗ್ಗ, ಮರಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಸಿಮೆಂಟ್, ಕಬ್ಬಿಣ, ಇಟ್ಟಿಗೆ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ, ವೇಗವಾಗಿ ಚಲಿಸುವ ವಾಹನಗಳಲ್ಲೊಂದು ಯಾವುದು? ದೋಣಿ, ಸೈಕಲ್, ಎತ್ತಿನ ಗಾಡಿ, ರೈಲು ಗಾಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ, ರೈಲು ಗಾಡಿ. ಇದು ಒಂದು ವೇಗವಾಗಿ ಚಲಿಸುವಂಥ ವಾಹನಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೋಡಿ, ತಿರುಗುವೆ ಗರಗರ, ಮಡಿಕೆ ಮಾಡುವೆ ಭರಭರ, ಹಾಗಾದರೆ ನಾನು ಯಾರು? ತಿರುಗುವೆ ಗರಗರ, ಮಡಿಕೆ ಮಾಡುವೆ ಭರಭರ, ಹಾಗಾದರೆ ನಾನು ಯಾರ್ಯಾವ ಅಂತ ಇದೆ. ಕಮ್ಮಾರ, ಕುಂಬಾರ, ಬಡಿಗ, ಚಮ್ಮಾರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಕುಂಬಾರ ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗುತ್ತೆ. ಕುಂಬಾರ. ನೆಕ್ಸ್ಟ್ ಒನ್. ಹಾಗೆ ವಿದ್ಯಾರ್ಥಿಗಳು ಯಾರೆಲ್ಲ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಬಾಲಕಾರ್ಮಿಕತನಕ್ಕೆ ಮುಖ್ಯ ಕಾರಣವಾಗಿದೆ. ಪಾಲಕರ ಬೇಜವಾಬ್ದಾರಿ, ಶಿಕ್ಷಕರ ಬೇಜವಾಬ್ದಾರಿ, ಬಡತನ, ಸರ್ಕಾರದ ಬೇಜವಾಬ್ದಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಡತನ. ಇದು ಒಂದು ಬಾಲಕಾರ್ಮಿಕತನಕ್ಕೆ ಒಂದು ಜ್ವಲಂತ ಸಮಸ್ಯೆ ಅಂತಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಶಿವನ ಸಮುದ್ರ ವಿದ್ಯುತ್ ತಯಾರಿಕೆ ಪ್ರಾರಂಭವಾಗಿದ್ದು 1802, 1900, 1999, 1902 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1902ರಲ್ಲಿ ಶಿವನ ಸಮುದ್ರದಲ್ಲಿ ವಿದ್ಯುತ್ ತಯಾರಿಕೆ ಪ್ರಾರಂಭವಾಯಿತು. ಖೋಖೋ ಆಟದಲ್ಲಿ ಒಂದು ಸುತ್ತಿನ ಕಾಲಾವಧಿ ಎಷ್ಟು ನಿಮಿಷ? 7 ನಿಮಿಷ, 8 ನಿಮಿಷ, 15, 10 ನಿಮಿಷ ಅಂತ ಇದೆ. ಇದಕ್ಕೆ ಆಪ್ಷನ್ ಎ, 7 ನಿಮಿಷ. ಇದು ಖೋಖೋ ಆಟದಲ್ಲಿ ಒಂದು ಸುತ್ತಿನ ಒಂದು ಕಾಲಾವಧಿ ಆಗಿರುವಂಥದ್ದು. ಎಷ್ಟು? 7 ನಿಮಿಷ. ನೆಕ್ಸ್ಟ್ ಒನ್, ಹಸಿ ಕಸಕ್ಕೆ ಉದಾಹರಣೆ ಕೊಳೆತ ಪದಾರ್ಥ, ಪ್ಲಾಸ್ಟಿಕ್ ಕಾಗದ, ಬಳಸಿದ ಬ್ಯಾಟರಿಗಳು, ಸೋಂಕುಗೊಂಡ ಡ್ರಿಪ್ಸ್ ಅಂತ ಇದೆ. ಇದಕ್ಕೆ ಆಪ್ಷನ್ ಎ, ಕೊಳೆತ ಪದಾರ್ಥ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಕೊಳೆತ ಪದಾರ್ಥ. ನೆಕ್ಸ್ಟ್ ಒನ್, ದೂರವಾಣಿಯ ಸಂಶೋಧಕ ಮಾರ್ಕೋನಿ, ಗ್ರಹಾಂ ಬೆಲ್, ಜಾನ್ ಬಯರ್ಡ್, ಚಾರ್ಲ್ಸ್ ಬ್ಯಾಬೇಜ್ ಅಂತ ಇದೆ. ಆಪ್ಷನ್ ಬಿ, ಗ್ರಹಾಂ ಬೆಲ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಗ್ರಹಾಂ ಬೆಲ್. ನಮ್ಮ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ? 12, 11, 13, 9 ಅಂತ ಇದೆ. ನಮ್ಮ ರಾಷ್ಟ್ರಗೀತೆ ಯಾವುದಂತ ಕೇಳಿದಾಗ ಜನಗಣ ಮನ ಅಧಿನಾಯಕ. ಅದರೊಳಗೆ ಎಷ್ಟು ಸಾಲುಗಳಿದ್ದಾವೆ ಅಂತಂತೇಳಿ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, 13 ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಮೇರಿ ಕೋಮ್ ಈ ಆಟಕ್ಕೆ ಪ್ರಸಿದ್ಧರು. ಮೇರಿ ಕೋಮ್ ಯಾವ ಆಟಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದಾಗ ಮೇರಿ ಕೋಮ್ ಬಾಕ್ಸಿಂಗ್, ಕುಸ್ತಿ, ಶೂಟಿಂಗ್,
ಅಥ್ಲೆಟಿಕ್ಸ್ ಅಂತ ಇದೆ. ಆಪ್ಷನ್ ಎ ಬಾಕ್ಸಿಂಗ್ ಆಟಕ್ಕೆ ಮೇರಿ ಕೋಮ್ ಅವರು ಪ್ರಸಿದ್ಧರಾಗಿದ್ದಾರೆ. ಭಾರತವನ್ನು ಉತ್ತರ ದಕ್ಷಿಣ ಭೂಭಾಗಗಳಾಗಿ ವಿಂಗಡಿಸುವಂಥ ನದಿ ಇದು. ಬ್ರಹ್ಮಪುತ್ರ, ಸಿಂಧು, ತಪತಿ, ನರ್ಮದಾ ಅಂತ ಇದೆ. ಆಪ್ಷನ್ ಡಿ ನರ್ಮದಾ ನದಿ. ಉದಾಹರಣೆ ಭಾರತ ನೋಡಿ, ಈ ಥರ ಒಂದು ಭಾರತ ಅಂತ ತಿಳ್ಕೊಳ್ಳಿ. ಇದೊಂದು ಭಾರತ ಅಂತ ತಿಳ್ಕೊಂಡಾಗ ಇದನ್ನು ಭಾರತನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ಬೇರ್ಪಡಿಸುವಂಥ ಒಂದು ನದಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ನರ್ಮದಾ ನದಿ. ನೆಕ್ಸ್ಟ್, ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂಪ್ರದೇಶವೇ ಉತ್ತರ ಮೈದಾನ, ಬೀಚ್ಗಳು, ಕರಾವಳಿ ಪರ್ವತ ಶ್ರೇಣಿಗಳು ಅಂತ ಇದೆ. ಆಪ್ಷನ್ ಸಿ ಕರಾವಳಿ ಅನ್ನೋದಿಲ್ಲಿ ಸರಿಯಾದ ಉತ್ತರ, ಕರಾವಳಿ. ತೂತುಕುಡಿ ಈ ರಾಜ್ಯದ ಪ್ರಮುಖ ಬಂದರು. ಆಂಧ್ರ ಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ ಅಂತ ಇದೆ. ತೂತುಕುಡಿ ಈ ರಾಜ್ಯದ ಪ್ರಮುಖ ಬಂದರು ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಇದು ಸರಿಯಾದ ಉತ್ತರ, ತಮಿಳುನಾಡು. ನೆಕ್ಸ್ಟ್ ಒನ್, ಥಾರ್ ಮರುಭೂಮಿಯ ಉಪ್ಪಿನ ಸರೋವರಗಳನ್ನು ಹೀಗೆ ಕರೆಯುವರು? ಪ್ಲಾಯ, ಒಯಸಿಸ್, ಕತ್ತಾಳೆ, ಪಾಪಸ್ ಅಂತ ಇದೆ. ಆಪ್ಷನ್ ಎ ಪ್ಲಾಯ ಅನ್ನೋದಿಲ್ಲ ಸರಿಯಾದ ಉತ್ತರ, ಪ್ಲಾಯ. ನೆಕ್ಸ್ಟ್ ಒನ್, ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳು? ಮಹಾನದಿ, ಕೃಷ್ಣ, ಕಾವೇರಿ, ಮೇಲಿನ ಎಲ್ಲವೂ ಅಂತ ಇದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದಿಲ್ಲ ಸರಿಯಾದ ಉತ್ತರ, ಯಾವುದು? ಮಹಾನದಿ, ಕೃಷ್ಣ, ಕಾವೇರಿ. ನೆಕ್ಸ್ಟ್ ಒನ್, ಭಾರತಕ್ಕೆ ಈ ದಿಕ್ಕಿನಿಂದ ಬೀಸುವ ಮಾರುತಗಳಿಂದ ಮಳೆಯಾಗುತ್ತದೆ. ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ ಅಂತ ಇದೆ. ಆಪ್ಷನ್ ಎ ನೈಋತ್ಯ ಅನ್ನೋದಿಲ್ಲ ಸರಿಯಾದ ಉತ್ತರ, ನೈಋತ್ಯ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಎಷ್ಟನೇ ಸ್ಥಾನದಲ್ಲಿದೆ? 8ನೇ, 9ನೇ, 7ನೇ, 10ನೇ ಅಂತ ಇದೆ. ಆಪ್ಷನ್ ಸಿ 7ನೇ ಸ್ಥಾನದಲ್ಲಿ ಇದೆ, 7ನೇ ಸ್ಥಾನ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು, ಹಾಗೆ ಮೊರಾರ್ಜಿ ದೇಸಾಯಿ, ಆದರ್ಶ ವಿದ್ಯಾಲಯ, ನವೋದಯ, ಸೈನಿಕ ಶಾಲೆ, ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ. ನಿಮಗೆ ಹೆಚ್ಚಿನ ರೀತಿಯ ಒಂದು ನೋಟ್ಸ್ಗಳು PDF ಮುಖಾಂತರ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್.